ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಕುನ್ನಾರ್ ಸರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟೇಟ್ ಲೆವೆಲ್ SSLC ಪ್ರಿಪರೇಟರಿ ಎಕ್ಸಾಮ್ 2 2026 ದಿನಾಂಕ 29/1/2026 ನಡೆದಿರುವಂಥ ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಕೀ ಆನ್ಸರ್ಗಳನ್ನು, ದ್ವಿತೀಯ ಭಾಷೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ಗಳನ್ನು ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣಂತ. ಇಲ್ಲಿ ಸಂಪೂರ್ಣವಾದಂಥ ಉತ್ತರಗಳನ್ನು ನೀವು ಮುಂದಿನ ಒಂದು ಪ್ರಿಪರೇಟರಿ ಎಕ್ಸಾಮ್ಗೂ ಕೂಡ ನೀವು ಬಯಸಿದರೆ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಎನಿಮೇಷನ್ ವಿಡಿಯೋಗಳು ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ. ಆಗಿದ್ದರೆ ನೋಡೋಣ ಅಂತ ಏನಿದ್ದಾವೆ. ಫಸ್ಟ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್. ಓನ್ಲಿ ಒನ್ ಆಫ್ ದೆಮ್ ಈಸ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್. Choose the correct alternative and write the complete answer along with its letter of alphabet ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ 4 ಆಪ್ಷನ್ಸ್ ಇರ್ತವೆ. ಅದರಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಗಿರುತ್ತೆ, ಸೂಕ್ತವಾಗಿರ್ತಕ್ಕಂಥ ಒಂದು ಆನ್ಸರ್ನ ನೀವು ಬರೀಬೇಕಾಗ್ತದೆ. ಇಲ್ಲಿ ಏನು ಕೊಟ್ಟಿದ್ದಾನೆ, ಸ್ವಾಮೀಸ್ ಫಾದರ್ ರಿಟರ್ನ್ಸ್ ಹೋಮ್ ಇನ್ ದ ಈವ್ನಿಂಗ್ ಅಂತ ಹೇಳ್ತಾನೆ. ಅಂದರೆ ರಿಟರ್ನ್ಸ್ ಅಂತ ಇದೆ, ವರ್ಬ್ 1 ಇದೆ, ಎಸ್ ಪ್ರತ್ಯಯ ಇದೆ, ಹಾಗಾಗಿ ಡಸ್ ತಗೋಬೇಕು. ಅಸರ್ಟಿವ್ ಸ್ಟೇಟ್ಮೆಂಟ್ ಇದೆ, ಹಾಗಾಗಿ ಡಸಂಟ್ ಅಂತ ಮಾಡ್ಕೋಬೇಕಾಗ್ತದೆ. ಡಸಂಟ್ ಹಿ ಅಂತೇಳಿ ಇದು ಆನ್ಸರ್ ಆಗುತ್ತದೆ ನೋಡಿ, ಡಸಂಟ್ ಹಿ. ನೆಕ್ಸ್ಟ್ ರೀಡ್ ದ ಗಿವನ್ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಹೇಳ್ತಾನೆ. ಇನ್ಫಿನಿಟಿವ್ನ ಚೂಸ್ ಮಾಡೋದಿದೆ. ಇಲ್ಲಿ ಇನ್ಫಿನಿಟಿವ್ ಅಂದ ತಕ್ಷಣ ನಮಗೆ 2+ ವರ್ಬ್ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಹಾಗಾಗಿ ಇಲ್ಲಿ ಆಪ್ಷನಲ್ಲಿ ಡೈರೆಕ್ಟಾಗಿ ಆಪ್ಷನಲ್ಲಿ ನೋಡಿದ್ರು ಕೂಡ ಟು ಪ್ಲೇ ಒಂದೇ ನಮಗೆ ಆಪ್ಷನ್ ಇದೆ, 2+ ವರ್ಬ್ ಇರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಬಿ, ಟು ಪ್ಲೇ. ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಹೇಳಿದ್ರೆ ಇಲ್ಲಿ ಇಫ್ ಕಂಡೀಷನ್ ಕೊಟ್ಟಿದ್ದಾನೆ. ಇಫ್ ಯು ಹ್ಯಾಡ್ ಲೆಫ್ಟ್ ಹೋಮ್ ಅ ಬಿಟ್ ಅರ್ಲಿ ಯು ಡ್ಯಾಶ್ ದ ಬಸ್ ಅಂತ ಹೇಳಿದ್ದಾನೆ. ಯು ವುಡ್ ಹ್ಯಾವ್ ಗಾಟ್ ದ ಬಸ್. ಇಲ್ಲಿ ಹ್ಯಾಡ್ ಪ್ಲಸ್ ವರ್ಬ್ 3 ಬಂದರೆ ಅದು ಪಾಸ್ಟ್ ಪರ್ಫೆಕ್ಟಲ್ಲಿ ಇರ್ತಕ್ಕಂಥದ್ದು. ಇಫ್ ಆದ ನಂತರ ಪಾಸ್ಟ್ ಪರ್ಫೆಕ್ಟ್ ಬಂತು ಅಂದರೆ ಅಲ್ಲಿ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಬರ್ತದೆ. ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಯಾವುದಾಗ್ತದೆ ಅಂದರೆ ವುಡ್ ಹ್ಯಾವ್ ಗಾಟ್ ಆಗ್ತದೆ. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಅಂತಿದೆ. ಇಲ್ಲಿ ನಾವು ಲ್ಯಾಂಗ್ವೇಜ್ ಫಂಕ್ಷನ್ನ ಹೇಳಬೇಕಾಗಿದೆ. ಇಲ್ಲಿ ಹೆಡ್ ಮಾಸ್ಟರ್ ಮತ್ತು ಚೇರ್ಮನ್ ನಡೆದಿರ್ತಕ್ಕಂಥ ಒಂದು ಕನ್ವರ್ಸೇಷನ್ ಕೊಟ್ಟಿದ್ದಾನೆ. ಅಲ್ಲಿ ಹೆಡ್ ಮಾಸ್ಟರ್ಗೆ ಹೆಡ್ ಮಾಸ್ಟರ್ ಮೊದಲು ಚೇರ್ಮನ್ಗೆ ಇನ್ವೈಟ್ ಮಾಡ್ತಾನೆ. ಅದಾದ ನಂತರ ಇಲ್ಲಿ ಅಂಡರ್ಲೈನ್ಡ್ ಇರ್ತಕ್ಕಂಥ ಸೆಂಟೆನ್ಸ್ ಏನಿದೆ, ಐ ವಿಲ್ ಡೆಫಿನೆಟ್ಲಿ ಕಮ್ ಅಂತಿದೆ. ಅಂದರೆ ಆ ಇನ್ವಿಟೇಷನ್ಗೆ ಅಗ್ರಿ ಮಾಡ್ಕೊಂಡಾಗ ಅಂದರೆ ಅಗ್ರೀಯಿಂಗ್ ಆಗ್ತದೆ, ರೈಟ್. ನೆಕ್ಸ್ಟು ಡೂ ಆ್ಯಸ್ ಡೈರೆಕ್ಟೆಡ್ ಇದೆ. ಇಲ್ಲಿ ವಿಚ್ ವರ್ಡ್ ಹ್ಯಾಸ್ 1 ಸಿಲಾಬಲ್ ಅಂತಿದೆ. 4 ವರ್ಡ್ಸ್ ಕೊಟ್ಟಿದ್ದಾನೆ. ಅದರಲ್ಲಿ ರಿಟರ್ನಿಂಗ್, ಸೇಫ್ ಫಾರ್, ರೆಸ್ಟ್, ಡೆಸ್ಪರೇಟ್ಲಿ, ಸ್ಪೀಕ್. ಈ 4ರಲ್ಲಿ ಯಾವುದು 1 ಸಿಲಾಬಲ್ ಇದ್ದಿದ್ದು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಅಬ್ಸಲ್ಯೂಟ್ಲಿ ಸ್ಪೀಕ್. ಸ್ಪೀಕ್ ಹ್ಯಾಸ್ 1 ಸಿಲೆಬಲ್. ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದಟ್. ಇಲ್ಲಿ ಸೋ ದಟ್ ಅಂದ ತಕ್ಷಣ ನಮಗೆ ಏನು ಬರಬೇಕು, ವೆರಿ ಇದ್ದಲ್ಲಿ ಅದನ್ನು ರಿಮೂವ್ ಮಾಡಿ ಸೋ ಹಾಕಬೇಕು. ನೆಕ್ಸ್ಟ್ ಫುಲ್ ಸ್ಟಾಪ್ ಇದ್ದಲ್ಲಿ ದ್ಯಾಟ್ ಹಾಕಬೇಕು ಅಂತ ನಾವು ನೋಡಿದ್ದೀವಲ್ಲ, ಅದೇ ರೀತಿಯಲ್ಲಿ ಇದೇನಾಗ್ತದೆ ನೋಡಿ, ಐ ಆಮ್ ಸೋ ಟಯರ್ಡ್ ದಟ್ ಐ ಕೆನಾಟ್ ಕಂಟಿನ್ಯೂ ಮೈ ವರ್ಕ್, ರೈಟ್. ಐ ಆಮ್ ಸೋ ಟಯರ್ಡ್ ದಟ್ ಐ ಕೆನಾಟ್ ಕಂಟಿನ್ಯೂ ಮೈ ವರ್ಕ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತಿದೆ. ಕಾಸಿಮ್ ಈಸ್ ಡ್ಯಾಶ್ NCC ಕ್ಯಾಡೆಟ್. NCC ಅಂದಾಗೆ ಇಲ್ಲಿ ಅಬ್ರಿವೇಷನ್ ಆಲ್ಮೋಸ್ಟ್ ಏನ್ ಬರ್ತವೆ, ಹಾಗಾಗಿ ಇಲ್ಲಿ NCC ಆಗ್ತದೆ, ರೈಟ್. ನೆಕ್ಸ್ಟು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಐ ಆಲ್ವೇಸ್ ಪ್ರಿಫರ್ ಓಮ್ಲಿ ಫುಡ್. ಇಲ್ಲಿ ಕನ್ಫ್ಯೂಸ್ ಆಗ್ತದೆ ಸಾಕಷ್ಟು ಸ್ಟೂಡೆಂಟ್ಸ್ಗೆ. LY ಬಂದಿದೆ, ಹಾಗಾಗಿ ಎಡ್ವರ್ಬ್ ಆಗ್ತದೆ ಅಂತೇಳಿ. ಆದರೆ ಇಲ್ಲಿ ಇದು ನೌನ್ ಡಿಸ್ಕ್ರೈಬ್ ಮಾಡೋದ್ರಿಂದ ಇದು ಏನಾಗ್ತದೆ, adjective ಆಗ್ತದೆ. Fill in the blank using the suitable linker. I am hungry. I want to eat either biscuit dash a fruit. either ಬಂದ ತಕ್ಷಣ ನೆಕ್ಸ್ಟ್ ಅಲ್ಲಿ ಆರ್ ಇರ್ತದೆ, ಹಾಗಾಗಿ ಇಲ್ಲಿ ಲಿಂಕರ್ ಯಾವ್ದು ಬರ್ತದೆ, ಆರ್. Fill in the blank with appropriate preposition ಅಂತಿದೆ. ಅನಂತ್ ಡೈಡ್ ಡ್ಯಾಶ್ ಕ್ಯಾನ್ಸರ್. ಅನಂತ್ ಡೈಡ್ ಆಫ್ ಕ್ಯಾನ್ಸರ್, ರೈಟ್. ನೆಕ್ಸ್ಟು 11th ಏನಿದೆ ನೋಡ್ರಿ, ಟೆನ್ಸ್ ಫಾರ್ಮ್ನ ಆ್ಯಡ್ ಮಾಡೋದಿದೆ. ಅರುಣ್ ಡ್ಯಾಶ್ ಬಿ ವಾಸ್ ಅಂತ ಕೊಟ್ಟಿದ್ದಾನೆ. ಎಸ್ಟರ್ಡೇ, TV ಎಸ್ಟರ್ಡೇ ಅಂದ ತಕ್ಷಣ ನಮಗೆ ಪಾಸ್ಟ್ ಟೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಬಿ ಫಾರ್ಮಲ್ಲಿ ಇಲ್ಲಿ ವಾಸ್ ಅಥವಾ ವರ್ ಬರ್ತದೆ. ಅರುಣ್ ಇರೋದ್ರಿಂದ ವಾಸ್ ಬರ್ತದೆ.
ವಾಸ್ ಬಂದ ನಂತರ ಇಲ್ಲಿ ವರ್ಬ್ ING ಆಗಬೇಕು. ವಾಸ್ ವಾಚಿಂಗ್, ಅರುಣ್ ವಾಸ್ ವಾಚಿಂಗ್ TV yesterday when I visited his house ಆಗ್ತದೆ. ನೆಕ್ಸ್ಟು write the correct form of the word given in brackets. Anant was already able to compose his own tunes to the dash of his guru. Astonishment of guru. Astonish ಅಂತ ಕೊಟ್ಟಿದ್ದಾನೆ, astonishment of his guru. Use the word question as verb in your own sentence. Question ಅನ್ನೋದನ್ನ ವರ್ಬ್ ಆಗಿ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ I question my friend. ಚೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತಾನೆ. ಸೂಪರ್ಲೇಟಿವ್ ಡಿಗ್ರಿ ಇದರಲ್ಲಿ ಚೇಂಜ್ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಬಾಲೇಶ್ವರ್ ವಾಸ್ ಕ್ವಿಕ್ಕರ್ ದ್ಯಾನ್ ಎನಿ ಅದರ್ ಕಮ್ಯೂಟರ್ ಇನ್ ದ ಟ್ರೈನ್ ಅಂತೇಳಿ ಕಂಪಾರೇಟಿವ್ದಲ್ಲಿ ಕೊಟ್ಟಿದ್ದಾನೆ. ಅದನ್ನ ಸೂಪರ್ಲೇಟಿವ್ ಮಾಡಿದಾಗಂತ ಬಾಲೇಶ್ವರ್ ವಾಸ್ ದ ಕ್ವಿಕೆಸ್ಟ್ ಕಮ್ಯೂಟರ್ ಇನ್ ದ ಟ್ರೈನ್. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತಾ ಇದ್ದಾನೆ. ಸತೀಶ್ ಹಗ್ಡ್ ಈಸ್ ಫಾದರ್ ಟೈಟ್ಲಿ. ಇಲ್ಲಿ ಹೀಸ್ ಫಾದರ್ ಅನ್ನೋದು ಆಬ್ಜೆಕ್ಟ್ ಆಗುತ್ತದೆ, ಅದನ್ನು ಫಸ್ಟ್ ತಗೊಂಬಂದ್ರೆ ಹೀಸ್ ಫಾದರ್ ವಾಸ್ ಹಗ್ಡ್ ಟೈಟ್ಲಿ ಬೈ ಸತೀಶ್ ಆಗ್ತದೆ. ರೈಟ್. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತಾನೆ. ಇಲ್ಲಿ ಆರ್ ಯು ಫ್ರೀ ಟುಡೇ ಅಂತ ಇದೆ, ಅದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಆಗಿ ಚೇಂಜ್ ಮಾಡಿದಾಗ ವಾಣಿ ಆಸ್ಕ್ಡ್ ಶಾರದಾ ಇಫ್ ಸಿ ವಾಸ್ ಫ್ರೀ ದ್ಯಾಟ್ ಡೇ. ಇಫ್ ಸಿ ವಾಸ್ ಫ್ರೀ ದ್ಯಾಟ್ ಡೇ. The following paragraph has 2 errors. Edit the paragraph and rewrite it in answer book ಅಂತಿದೆ. ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್ ಅಂತಿದೆ. ಇಲ್ಲಿ ಫಸ್ಟ್ ನಮಗೆ ಒಂದು ಎಡ್ವರ್ಬ್ ಬರಬೇಕಾಯ್ತು. ಇಲ್ಲಿ ಹರೀಡ್ ಇದೆ, ಹರೀಡ್ಲಿ ಗಾಟ್ ಅಪ್ ಆಗಬೇಕು. ನೆಕ್ಸ್ಟು ಬಟ್ ಇದು ಆ್ಯಂಡ್ ಆಗಬೇಕು. ರೈಟ್. ಕಂಜಕ್ಷನು ಆ್ಯಂಡ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್ ಅಂತ ಹೇಳ್ತಾನೆ. ವೈ ಡಿಡ್ ಓಲ್ಡ್ ಮ್ಯಾನ್ ರಿಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಅಂತ ಕೇಳ್ತಾನೆ. ಇಲ್ಲಿ ಆನ್ಸರ್ ಏನಾಗುತ್ತೆ ನೋಡಿ. ಡಾನ್ ಅನ್ಸೆಲ್ಮೋ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಹಿ ಅಗ್ರಿ ಟು ಸೆಲ್ ಹಿಸ್ ಲ್ಯಾಂಡ್ ಫಾರ್ $1,200. ಹಿ ವಾಸ್ ನಾಟ್ ರೆಡಿ ಟು ಬಿ ಇನ್ಸಲ್ಟೆಡ್. ನೆಕ್ಸ್ಟ್, ವಾಟ್ ಡಿಸ್ಟಿಂಗ್ವಿಶ್ಡ್ ಕ್ವಾಲಿಟೀಸ್ ಆಫ್ ಅಂಬೇಡ್ಕರ್ ಮೇಡ್ ನೆಹರು ಟು ಚೂಸ್ ಹಿಮ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕೇಳ್ತಾನೆ. ಇದರಲ್ಲಿ ಯಾವ್ಯಾವ ಕಾರಣಕ್ಕಾಗಿ ನೆಹರೂರವರು ಡಾಕ್ಟರ್ BR ಅಂಬೇಡ್ಕರ್ನ ಆಯ್ಕೆ ಮಾಡ್ತಾರೆ ಅನ್ನೋದಿದೆ. ಅದರಾಗೆ ಆನ್ಸರ್ ಏನಾಗುತ್ತದೆ ನೋಡಿ. ಈಸ್ ಅಂಬೇಡ್ಕರ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ, ಈಸ್ ಕ್ಯಾಂಪೇನ್ ಅಗೇನೆಸ್ಟ್ ಸೋಷಿಯಲ್ ಇನ್ಜಸ್ಟಿಸ್, ಈಸ್ ವಿಷನ್ ಫಾರ್ ಸೋಷಿಯಲ್ ಜಸ್ಟಿಸ್. ಹೌ ಡು ಯು ಸೇ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಟ್ಯಾಲೆಂಟೆಡ್ ಬಾಯ್ ಅಂತ ಯಾವ ರೀತಿಯಲ್ಲಿ ಹೇಳ್ತೀರಿ ನೀವು ಅಂತ ಕೇಳ್ತಾನೆ. ಯಾವುದು ನೋಡ್ರಿ. ಅನಂತ್ ವಾಸ್ ಅ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಎಟ್ ದ ಸ್ಕೂಲ್ ಲೆವೆಲ್, the fastest runner. He was taking sitar lessons with Smita and was able to compose his own tunes. How can you prove that scientists are the most practical people in the world? Practical people ಅಂತೇಳಿ ಯಾವ ರೀತಿಯಲ್ಲಿ ಹೇಳ್ತೀರಿ ನೀವು ಅಂತ ಕೇಳ್ತಾರೆ ನೀವು ಸೈಂಟಿಸ್ಟ್ನ. ಆಲ್ ನ್ಯೂ ಟೆಕ್ನಾಲಜೀಸ್ ಆ್ಯಂಡ್ ಇಂಡಸ್ಟ್ರೀಸ್ ಫ್ರಮ್ ಡಿಫೆನ್ಸ್ ಟು ಎಂಟರ್ಟೈನ್ಮೆಂಟ್, discoveries such as antibiotics, electronics, biotechnology, green revolution are result of scientific work. Practical application of knowledge make them the most practical people in the world. I wait is repeated 5 times in the poem. What quality of speaker is highlighted with this ಅಂತ ಕೇಳ್ತಾನೆ. ಅದಕ್ಕೆ ಆನ್ಸರ್ ನೋಡ್ರಿ. ಹ್ಯೂಮನ್ ಬೀಯಿಂಗ್ಸ್ ಆರ್ ಟ್ರಬ್ಲಿಂಗ್ ದ ಅರ್ತ್. ದೇ ಸೇ ದಟ್ ದೇ ಓನ್ ದ ಲ್ಯಾಂಡ್. ಮದರ್ ಅರ್ತ್ ಹ್ಯಾಸ್ ಓಷನ್ ಆಫ್ ಏಷನ್ಸ್ and bears all the cruelty committed by man. Why did Mohan and his friends have peaceful procession? ಯಾಕೆ ಅವರು ಶಾಂತಿಯುತವಾದಂಥ ಮೆರವಣಿಗೆನ ಹಮ್ಮಿಕೊಂಡಿದ್ರು ಅಂತ ಕೇಳ್ತದಾನೆ. ಮೋಹನ್ and his friends managed a peaceful procession because they knew that the police expected them to be violent. Then they could beat them up and put them to jail. So they managed peaceful procession. How can you say that Dicky Dolma's life was sorrowful? ಅವಳ ಜೀವನ ದುಃಖಮಯಾಗಿತ್ತು ಅಂತ ಯಾವ ರೀತಿಯಲ್ಲಿ ಹೇಳ್ತೀರಿ ಅಂತ ಕೇಳಿದಾಗ, ಡಿಕ್ಕಿ ಡೋಲ್ಮಾ born in a poor family. When she was 11 years old, she lost her mother, her elder brother too. She had financial problem. In what way did the absence of mother make Anif and his brothers responsible ಅಂತ ಕೇಳ್ತಾ ಇದ್ದಾನೆ. Okay. The absence of mother from home taught the children to become responsible, getting up and getting ready for school without having to tell them.
It gave the children that one's duty is the most important thing in life. What did third minister warn Wangjia? How did Wangjia respond? ಥರ್ಡ್ ಮಿನಿಸ್ಟರ್ ಯಾವ ರೀತಿ ಎಚ್ಚರಿಕೆ ನೀಡ್ತಾನೆ, ಅದಕ್ಕೆ ವಾಂಗ್ಜಾ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾನೆ? Third minister warned Wangjia to bring Bhima's eyeballs. If he refused, he would take out Wangjia's eyeballs. Wangjia responded to not to bring out eyeballs. Answer the following questions in 5 sentences each. 5 or 6 sentences each ಇದೆ. Describe Swami's dreadful experience when he was lying under the bench ಅಂತಿದೆ. ಇಲ್ಲಿ ನೋಡಿ ಆನ್ಸರ್ ಅಂತ. In the office room, he remembered the stories of devils and ghosts. He slept under the bench. He had a nightmare that a tiger was chasing him. The nightmare continued. He saw something moving in the dark and felt that it was the devil, and his end had come. He caught the figure and bit it hard to save his life. Write about physical appearance of Judge Player. ಇಲ್ಲಿ ಅಗೇನ್ ಬ್ರೀಫ್ ಸಮ್ಮರಿಯನ್ನು ಬರೆದ್ರೆ ಆಗ್ತದೆ. Judge Poem 2 is written by Carl Wendell Hines Jr. Judge Player is standing like a black ancient mariner. His face is wrinkled and weary. He wears a faded blue old shirt and his tie is undone. His old jacket holds his sagging stomach. His shoes have paper in them. His rough, unshaven face shows pain. He gently lifts the saxophone and plays music. Now he is not a black man, but a bird which flies higher and higher. He tells the message of God through his music. Next, read the following extracts and answer the questions that follow ಅಂತ ಕೇಳ್ತಾ ಇದ್ದಾನೆ. ಫಸ್ಟ್ ಕ್ವಶನ್ ಏನಿದೆ ನೋಡಿ, ಬೆಹನ್ಜಿ ಆಫ್ ಟೀ ಖಾಯ್ ಹೂ ಸೈಡ್ ದ ಅಬೋಸ್ ವರ್ಡ್ಸ್ ಅಂತ ಕೇಳಿದಾನೆ. ಯಾರು ಹೇಳ್ತಾರೆ ಬೆಹನ್ಜಿ ಆಫ್ ಟೀ ಖಾಯ್, ಸಹೋದರಿ ನೀನು ಆರಾಮಿದೆಯಾ ಅಂತ ಯಾರು ಹೇಳ್ತಾರೆ? ಬಾಲೇಶ್ವರ್ ಮಿಶ್ರಾ. ಹೂ ಡಸ್ ಬೆಹನ್ಜಿ, ಬೆಹನ್ಜಿ ಅಂದರೆ ಯಾರು? ಸಹೋದರಿ ಯಾರು? ರೋಮಾ ತಲ್ರೇಜಾ. ವೈ ವಾಸ್ ದೇರ್ ನೋ ರೆಸ್ಪಾನ್ಸ್, ಯಾಕೆ ಯಾವುದೂ ಪ್ರತಿಕ್ರಿಯೆ ಬರಲಿಲ್ಲ? ಬಿಕಾಸ್ ಶಿ ನಾಕ್ಡ್ ಸೆನ್ಸ್ಲೆಸ್. ರೈಟ್, ಶಿ ನಾಕ್ಡ್ ಸೆನ್ಸ್ಲೆಸ್ ಆರ್ ಶಿ ಫೆಲ್ ಅನ್ಕಾನ್ಶಿಯಸ್. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈಫ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್, ಯಾಕೆ 50 ಜನರ ಜೀವ ತನ್ನ ಕೈಯಾಗಿ ಇಟ್ಕೋಬೇಕು ಅಂದ್ರೆ? ಹೂ ಇಸ್ ದ ಸ್ಪೀಕರ್ ಹಿಯರ್? ಡಿಯಾಗೋ. ಹೂ ಆರ್ ದ 50, ಯಾರು ಇಲ್ಲಿ 50 ಅಂದರೆ ಸೀಮೆನ್. ಇನ್ ಹೂಸ್ ಹ್ಯಾಂಡ್ಸ್ ಆರ್ ದೆ, ಯಾರ ಕೈಯಲ್ಲಿ ಇದಾವೆ ಅಂತ ಹೇಳ್ತಾರೆ ಅವರು? ಯಾರ ಕೈಯಲ್ಲಿ ಅಂತ ಹೇಳ್ತಾರೆ? ಕೊಲಂಬಸ್. ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಹೂ ಸೆಡ್ ದಿಸ್? ಸತೀಶಸ್ ಮದರ್. ಹೂ ಡಸ್ ಯು ರೆಫರ್ ಟು? ಯು ಅಂದರೆ ಯಾರಿಲ್ಲಿ? ಅವತಾರ್ ನರೇನ್. ವಾಟ್ ವಾಸ್ ಈ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಅವನ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಯಾವುದು ಅಂದರೆ ಡ್ರಾಯಿಂಗ್ ಆ್ಯಂಡ್ ಆರ್ ಪೇಂಟಿಂಗ್. ವಿತ್ ಟೀ ಕಪ್ಸ್ ಸರ್ಕ್ಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ವಾಟ್ ಟೂ ಥಿಂಗ್ಸ್ ಆರ್ ಕಂಪೇರ್ಡ್ ಹಿಯರ್? ಯಾವ್ಯಾವ ಟೂ ಥಿಂಗ್ಸ್ ಇಲ್ಲಿ ಕಂಪೇರ್ಡ್ ಆಗಿದೆ ಅಂದರೆ ಪೊಯೆಟ್ ಆ್ಯಂಡ್ ಯೂನಿವರ್ಸ್. ವೈ ವುಡ್ ದ ಪೊಯೆಟ್ ಫೀಲ್ ಸೊ? ಬಿಕಾಸ್ he was uncertain about his return from space, because there was no gravity in space ಅಂತೇಳಿ ಆಗಬೇಕು ಆನ್ಸರು. ವೇ ಡಸ್ ದಿಸ್ ಹ್ಯಾಪನ್, ಎಲ್ಲಿ ಈ ಥರ ಫೀಲ್ ಆಗ್ತದೆ? ಇನ್ ಸ್ಪೇಸ್, ಇನ್ ಔಟರ್ ಸ್ಪೇಸ್. ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಹೇಳ್ತಾನೆ. ಇಲ್ಲಿ ಕ್ಲೂಸನ್ನು ಬಳಸಿಕೊಂಡು ನೀವು ಒಂದು ಪ್ಯಾರಾಗ್ರಾಫ್ನ ಫ್ರೇಮ್ ಮಾಡಿರಿ ಅಂತ ಹೇಳ್ತದೆ. ಇಲ್ಲಿ ನಾವು ಸಿಂಪಲ್ ಆಗಿ ಯಾವ ಥರ ಮಾಡ್ಬೋದು ನೋಡಿರಿ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಆರ್ ಕೆ ನಾರಾಯಣ್. ಹಿ ವಾಸ್ ಬಾರ್ನ್ ಆನ್ 10th October 1906 in Madras. He completed his education at Maharaja College, Mysore. His spouse name is Rajam. His father name is R.V. Krishnaswamy Iyer. He is an English novelist. He wrote Malgudi Days, a Tiger for Malgudi, The Guide, Swamy and his friends. Next story development ಇದೆ. ಒನ್ ಡೇ ಎಕ್ಸ್ಟ್ರೀಮ್ಲಿ ಬ್ರೈಟ್ ಬಾಯ್ ವಾಂಗ್ಜಾ ವೆಂಟ್, ಈ ಥರ ಇದೆ. ಇದನ್ನು ನಾವು ಸ್ಟೋರಿ ಡೆವಲಪ್ಮೆಂಟ್ ನೀವು ಬೇಕಿದ್ರೆ ಸ್ಕ್ರೀನ್ ಶಾಟ್ ತೊಗೊಂಡು ಇದನ್ನು ಬಳಸ್ಕೋಬೋದು. ನೆಕ್ಸ್ಟು 33 ನಮಗೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇರ್ತದೆ. ಇಲ್ಲಿ ಒಂದು ಪಿಕ್ಚರ್ನ ಕೊಟ್ಟಿದ್ದಾನೆ, ಅದನ್ನು ನೀವು ಡಿಸ್ಕ್ರಿಪ್ಷನ್ ಮಾಡಬೇಕಾಗುತ್ತೆ. ಅಂದರೆ ಅದರ ಬಗ್ಗೆ ನೀವು ಒಂದಷ್ಟು ಲೈನ್ಸನ್ನು ಬರಿಬೇಕಂತ, ಗ್ರಾಮೆಟಿಕಲ್ ಮಿಸ್ಟೇಕ್ ಇರಲಾರ್ದಂಗೆ
ನೋಡಿ, this picture is beautiful. This picture is about environmental protection and saving trees. There are 4 students in the picture. They are planting trees. A girl is watering to plant. Two boys eagerly watching. It tells to plant more trees to save environment. Next quote from memory. It is enthroned in the heart of kings. It is an attribute to God Himself, and earthly power death then so likest gods when mercy seasons justice. Next, you talk of wondrous things you see. You say the sun shines bright. I feel him warm, but how can he or make it day or night? Next, 36th question ನಮಗೆ 35th ನಮಗೆ ಪ್ಯಾಸೇಜ್ ಇರ್ತದೆ. ಪ್ಯಾಸೇಜ್ ಅಂತೂ ಆಲ್ಮೋಸ್ಟ್ ಈಸಿಯಾಗಿ ಕೊಟ್ಟಿದ್ದಾನೆ. ಆ ಪ್ಯಾಸೇಜನ್ನು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಡೈರೆಕ್ಟಾಗಿ 36th ನಮಗೆ ಸಮ್ರಿ ಇರ್ತದೆ. ಸಮ್ರಿ ರಸ್ಕಿನ್ ಬಾಂಡ್ ಬರೆದಿರ್ತಕ್ಕಂಥ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀದು ಸಮ್ರಿ ಆದರೂ ಬರೀಬೋದು, ಅಥವಾ ವಿ ಕೆ ಗೋಕಾಕ್ ಬರೆದಿರ್ತಕ್ಕಂಥ ದ ಸಾಂಗ್ ಆಫ್ ಇಂಡಿಯಾ ಅದನ್ನಾದರೂ ಬರಿಬೋದು, ಅಥವಾ ನೀವು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಆದರೂ ಬರಿಬೋದು. ಇಲ್ಲಿ ನಾನು ಒಂದು ಸಮ್ಮರಿ ನಿಮಗೆ ಬ್ರೀಫಾಗಿ ಕೊಡ್ತಾ ಇದ್ದೀನಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀದು. This poem is written by Ruskin Bond. Poet calls Granny as a genius. She could climb a tree at the age of 62. She learnt it from her loving brother. People told to stop, but Granny rejected. One day she climbed a tree but could not come down. After rescue, doctor told to take a week rest. She demanded a tree house. Poet's father built a tree house. Granny enjoyed to live in tree house. Next, ಎಸ್ಸೆ ನಮಗೆ 37th ಕ್ವೆಶನ್ ಎಸ್ಸೆ ಇದೆ. ಅಲ್ಲಿ ಏರ್ ಪೊಲ್ಯೂಷನ್ ಬಂದಿದೆ. ಏರ್ ಪೊಲ್ಯೂಷನ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಮೊಬೈಲ್ ಫೋನ್ಸು, ಇಂಪಾರ್ಟೆನ್ಸ್ ಆಫ್ ಯೋಗ ಇವೆಲ್ಲ ಲಾಸ್ಟ್ ಟೈಮ್ ಬಂದಿದ್ದು. ಆದರೆ ಇಲ್ಲಿ ಏರ್ ಪೊಲ್ಯೂಷನ್ ಒಂದು ನಿಮಗೆ ರಿಪೀಟ್ ಆಗಿದೆ. ಹಾಗಾಗಿ ಏರ್ ಪೊಲ್ಯೂಷನ್ ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಬಳಸ್ಕೋಬಹುದು. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಅಂತಿದೆ. ಇಮ್ಯಾಜಿನ್ ದಟ್ ಯು ಆರ್ ಸುಹಾಸ್ ಆರ್ ಸರಿತಾ studying in 10th standard, government high school, Narayanpur. Write a letter to your cousin Janaki inviting her to attend your brother's birthday antide, or write a letter to your municipal officer to provide drinking water facility in your area antide. ಇಲ್ಲಿ ನಾನು ಸಿಂಪಲ್ ಆಗಿ ನಿಮಗೆ ಒಂದು ಲೆಟ್ರನ್ನ ಮಾಡೆಲ್ ಆಗಿ ಕೊಟ್ಟಿದ್ದೀನಿ. ಇದನ್ನು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಬಳಸ್ಕೋಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್. ಐ ಹೋಪ್ ಯು ಹ್ಯಾವ್ ಡನ್ ವೆರಿ ವೆಲ್ in the examination, and also you are preparing for annual examination. Please keep in touch with us by subscribing my channel. Thanks for watching this.